ಅನೇಕ ಕ್ಲಾಸ್ಗಳಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅನೇಕ ರೀತಿಯ ಗಿಡಗಳನ್ನ ಯಾವ ಥರ ಬೆಳೆಸಬೇಕು, ಪರಿಸರಕ್ಕೆ ಮಾರಕವಾಗ್ತಾಯಿದೆ ಈಗಿರೋ ಸಿಚುಯೇಷನನ್ನು, ಅದನ್ನು ನಾವು ಕಡಿಮೆ ಮಾಡಬೇಕಂದ್ರೆ ಪರಿಸರನ ಅಭಿವೃದ್ಧಿಪಡಿಸಬೇಕು. ಈ ನೆಲ ಜಲ ಏನಿದೆಯೋ ಕಾಪಾಡಬೇಕಾದ್ರೆ ಪರಿಸರವೇ ನಮಗೆ ಆದ್ಯತೆಯಾಗಿ ಬರಬೇಕು. ಪರಿಸರಕ್ಕೆ ಮುಖ್ಯ ಕಾರಣ ಮಕ್ಕಳಿಂದನೇ ಪ್ರೋತ್ಸಾಹ ಮಾಡಿ ನಾವು ಪರಿಸರನ ಬೆಳೆಸಬೇಕಂತ ನಮ್ಮ ಟ್ರಸ್ಟಿಂದ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡಿದ್ದೇವೆ. ಅದೇ ರೀತಿ ಮಕ್ಕಳಲ್ಲಿ ಯಾರು ವಿದ್ಯಾಭ್ಯಾಸದಲ್ಲಿ ಕುಂಠಿತರಾಗಿ ಓದಲಿಕ್ಕೆ ಆಗ್ತಾಯಿಲ್ವೋ ಅಂಥವ್ರನ್ನ ನಮ್ಮ ಸ್ನೇಹಿತರು ಮತ್ತು ಇತರ ದಾನಿಗಳಿಂದ ಗುರುತಿಸಿ ಅವರಿಗೆ ಸಹಾಯ ಹಸ್ತವನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು ಈಗ ನಮ್ಮ ಸಂಸ್ಥೆಯಿಂದನೇ ಸುಮಾರು 1400 ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕಾಗಿ ಉತ್ತೇಜನ ಮಾಡಿದ್ದೇವೆ ಮತ್ತು ಸಹಾಯ ಹಸ್ತವನ್ನು ಕೊಟ್ಟಿದ್ದೇವೆ. ಅವರಿಗೆ ಮಕ್ಕಳಲ್ಲಿ ಸ್ಟೇಷನರಿ ಬಗ್ಗೆ ಆಗಲಿ ಇಲ್ಲ ವಿದ್ಯಾಭ್ಯಾಸದ ಫೀಸ್ ಬಗ್ಗೆ ಆಗಲಿ ನಮ್ಮ ಸಂಸ್ಥೆಯು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಕಲೆಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈಗ ಕಲೆ ನಶಿಸಿ ಹೋಗ್ತಾ ಇದೆ. ಆ ಕಲೆಯನ್ನು ಮುಂದುವರಿಸಬೇಕಾದ್ರೆ ಮಕ್ಕಳಲ್ಲಿ ಮತ್ತು ಕಲಾವಿದರಲ್ಲಿ ಚೈತನ್ಯ ತುಂಬುವುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. ಸಂಗೀತ ಅಂಥದ್ದು ಈಗ ಸಂಗೀತ ಮಾಡ್ರನ್ ಸಂಗೀತ ಬಂದ ಮೇಲೆ ಹಳೆಯ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಬೆಲೆ ಇಲ್ಲದ ಸಂಗೀತವನ್ನು ನಾವು ಮುಂದುವರಿಸ್ಕೊಂಡು ಕಾಪಾಡೋದಕ್ಕಿಂತ ಆದ್ಯವಾಗಿ ನಾವು ಮುಂದಿನ ಪೀಳಿಗೆಗೆ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಸಂಸ್ಥೆಯಿಂದ ಅದಕ್ಕೆ ಅನೇಕ ತರಗತಿಗಳನ್ನು ಮತ್ತು ಸಂಸ್ಥೆಯ ಮುಖಾಂತರ ಹೆಚ್ಚಿನ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಶಾಸ್ತ್ರೀಯ ಸಂಗೀತಕ್ಕೆ ಉತ್ತೇಜನ ಕೊಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಮಕ್ಕಳಲ್ಲಿ ಸಂಗೀತ ಜ್ಞಾನಕ್ಕಾಗಿ ನಾವು ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಸಂಗೀತ ಜ್ಞಾನವನ್ನು ತುಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಸರ್, ಮುಂಬರುವ ದಿನಗಳಲ್ಲಿ ನೀವು ಇನ್ನೂ ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದೀರಾ? ಮುಂಬರುವ ದಿನಗಳಲ್ಲಿ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನ ಮಾಡಿದ್ದೇವೆ ಮತ್ತು ಪರಿಸರಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಸರ್, ಈ ವಿಡಿಯೋ ಮುಖಾಂತರ ನೀವು ನಿಮ್ಮ ಸ್ಟೂಡೆಂಟ್ಸ್ ಆಗಿರಲಿ ಜನ ನೋಡಿದ್ರೆ ಅವ್ರಿಗೆ ನೀವೇನು ಮೆಸೇಜ್ ಕೊಡ್ತೀರಾ? ಪ್ರತಿಯೊಬ್ಬರೂ ಇಷ್ಟೇ, ಯಾರು ಏನು ಶಾಶ್ವತ ಇಲ್ಲ. ಇಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಪರಿಸರ ವಿದ್ಯೆ ಇವೆಲ್ಲ ನಮ್ಮ ಅನಾದಿ ಕಾಲದಿಂದ ಬಂದಂಥ ವೃತ್ತಿ ಮತ್ತು ಸಂಸ್ಕೃತಿಯ ಬೆನ್ನೆಲುಬಾಗಿ ನಾವು ನಿಂತ್ಕೋಬೇಕಾಗಿದೆ. ಅವರಲ್ಲೂ ಸಹ ನಾನು ಇಷ್ಟೇ ಕೇಳ್ಕೊತೇನೆ, ಸಂಗೀತ ಮತ್ತು ಕಲೆ ಮತ್ತು ವಿದ್ಯಾಭ್ಯಾಸ ಪರಿಸರದ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ಕೋಬೇಕಂತ ನಾವು ಕೋರ್ಕೊಳ್ತೀವಿ. ಕನ್ನಡ ಯಾವತ್ತಿದ್ರೂ ಕನ್ನಡವೇ ನಮ್ಮ ಸತ್ಯ, ಕನ್ನಡವೇ ನಿತ್ಯ ಅಂತ ನಾವು ಯಾವತ್ತೂ ಅದನ್ನು ಗುಣಗಾನ ಮಾಡಬೇಕಾಗಿದೆ. ಅದೇ ರೀತಿ ಹಸಿರು ಉಸಿರಾಗೆ ನಾವು ಕನ್ನಡವನ್ನು ಬೆಳೆಸಬೇಕಾಗಿದೆ. ಅದರಂತೆ ಕನ್ನಡಕ್ಕಾಗಿ ನಾವು ಮಕ್ಕಳಲ್ಲಿ ಪ್ರಥಮ ಭಾಷೆ ಈ ಕನ್ನಡ ಏನಿದೆಯೋ ಆ ಕನ್ನಡವನ್ನು ಇನ್ನಷ್ಟು ಉತ್ತೇಜನಗೊಳಿಸಿ ನಾವು ಮಕ್ಕಳಲ್ಲಿ ಪ್ರೋತ್ಸಾಹ ನೀಡಬೇಕಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾವತಿ ರಾಮಕೃಷ್ಣ ಅಂತ. ನಾನು ಮೊದಲಿಂದ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಂಥವಳು. ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇದರ ಮುಖಾಂತರ ಮಕ್ಕಳಿಗೆ ನಾವು ಕಲೆಗೆ ಪ್ರೋತ್ಸಾಹ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದರಿಂದ ಈ ಸಂಸ್ಥೆಯನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ಇಷ್ಟು ವರ್ಷಗಳಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಾ ಇದ್ವಿ. ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥವರು ನಮಗೂ ಒಂದು ಸ್ಟೇಜ್ ಕೊಡಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡ್ರು. ಕಲೆಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲಾದರೆ ಏನು ಅಂತ ಬೆಂಗಳೂರಲ್ಲಿ ನಾವು ನಯನ